ಹರಃ ಓಂ ಶ್ರೀ ಗುರುಭ್ಯೋ ನಮಃ. ಪಂಚಾನನಮುಖೋದ್ಭೂತಾನ್ ಪಂಚಾಕ್ಷರಮನೂಪಮಾನ್ ಪಂಚಸೂತ್ರಕೃತೋ ವಂದೇ ಪಂಚಾಚಾರ್ಯಂ ಜಗದ್ಗುರುಂ. ನಮಸ್ತೆ ಸದ್ಭಕ್ತರಲ್ಲಿ. ತಿಳಿಸುವುದೇನೆಂದರೆ, ಇವತ್ತಿನ ವಿಶೇಷ ಏನೆಂದರೆ, ಗುರು ಕನಕ ಪುಷ್ಪರಾಜದ ವಿಶೇಷ ಅರ್ಥವನ್ನು ತಿಳಿಸಿಕೊಡ್ತೀನಿ. ಈ ಕನಕ ಪುಷ್ಪರಾಜ ಧರಿಸುವುದರಿಂದ ಕೆಲವೊಂದು ಜನ್ಮಕುಂಡಲಿಯಲ್ಲಿ ಆಧಾರಿತವಾಗಿ ಕೆಲವೊಂದು ಗುರು ವೀಕ್ನೆಸ್ ಇದ್ದಾಗ ತಮ್ಮ ನರ ದೌರ್ಬಲ್ಯತೆ ಮತ್ತು ನೈತಿಕ ಮತ್ತು ಪಿತ್ತಕೋಶದ ಗೊಂದಲ ಮತ್ತು ತಲೆನೋವು ಇಂಥ ಸಮಸ್ಯೆಗಳು ತುಂಬ ಆಗಿಟ್ಟಿರ್ತಾರೆ. ಅಂಥದ್ರಲ್ಲಿ ಈ ಗುರು ಕನಕ ಪುಷ್ಪರಾಜ್ ಯೂಸ್ ಮಾಡೋದರಿಂದ ಜನ್ಮಕುಂಡಲಿಯಲ್ಲಿ ತುಂಬ ಪ್ರಭಾವ ಬೀಳುತ್ತೆ. ಅದು ಮತ್ತು ಅವರಿಗೆ ಸ್ವಲ್ಪ ಆ್ಯಕ್ಟಿವೇಟ್ ಆಗುತ್ತೆ ಬಾಡಿ ಮೇಲೆ. ಮತ್ತು ಇದನ್ನು ಗುರುಬಲ ಉನ್ನತವಟ್ಟಿಗೆ ಸ್ವಲ್ಪ ಪ್ಲೇಸ್ಮೆಂಟ್ಸ್ ಚೆನ್ನಾಗಿದೆ ಇರೋದ್ರಿಂದ ಜ್ಞಾನ ವಿಸ್ತಾರ ಆಗುತ್ತೆ, ಬುದ್ಧಿಶಕ್ತಿ, ಸಂತಾನ ಪ್ರಾಪ್ತಿಗಳಾಗ್ತವೆ. ಆಮೇಲೆ ಆಧ್ಯಾತ್ಮಿಕ ಮತ್ತು ದೈವಿಕ ಸಾಧನೆಗಳು ಮಾಡ್ತಾರೆ, ಕೃಪಾ ಪಾತ್ರರಾಗ್ತಾರೆ, ಬುದ್ಧಿ ನಂಬಿಕೆಯಲ್ಲಿ ಪಾತ್ರರಾಗ್ತಾರೆ, ಇವೆಲ್ಲ ಆಗ್ತವೆ. ಮತ್ತು ಗುರು ಮತ್ತು ಕೇತು ರಾಹು ಜೊತೆ ಕೂಡಿದ್ರಿಂದ ಇವು ಗುರು ಚಾಂಡಾಲ ಯೋಗ ಅಂತಲೂ ಹೇಳ್ತಾರೆ. ಅಂಥವ್ರು ಈ ವಿಶೇಷವಾಗಿ ಈ ವರ್ಷ ಕನಕ ಪುಷ್ಪರಾಜ್ ಯೂಸ್ ಮಾಡೋದ್ರಿಂದ ಮತ್ತು ಬಾಳೆಹಣ್ಣು, ಕಡಲೆಕಾಳು ಸ್ವಲ್ಪ ದಾನವಾಗಿ ನೀಡುವುದರಿಂದ ಗುರುವಿನ ಬಲವನ್ನು ಹೆಚ್ಚಿಸ್ಕೋಬೋದು. ತನ್ನ ಬಿಸ್ನೆಸ್ ಆಗಲಿ, ವ್ಯಾಪಾರ ಅಭಿವೃದ್ಧಿ ಒಳಗಾಗಲಿ, ತನ್ನ ಆರ್ಥಿಕತೆ ಕೊರತೆಗಳೆಲ್ಲ ಹೋಗುತ್ತವೆ ಅಂತ ಹೇಳ್ಬೋದು. ಇವತ್ತಿನ ವಿಶೇಷ ಏನಂದರೆ, ಸ್ವಲ್ಪ ಕನಕ ಪುಷ್ಪರಾಜ ಎಲ್ಲರೂ ಯೂಸ್ ಮಾಡೋದ್ರಿಂದ ಎಲ್ಲರೂ ಲಾಭ ತಗೋಬೋದು ಈ ವರ್ಷ. ಮತ್ತು ವಿಶೇಷವಾಗಿ ಧನು ಮತ್ತು ಧನುರ್ಮೀನೋ ದ್ವಯೋ ಗುರು ಅಂತ ಹೇಳ್ತಾರೆ. ಮತ್ತು ಧನುರಾಶಿ ಮತ್ತು ಮೀನರಾಶಿಗೆ ಗುರು ಅಧಿಪತಿ. ಈ ಗುರು ಅಧಿಪತಿ ಇರೋದರಿಂದ ತುಂಬ ವಿಶೇಷವಾಗಿ ಲಾಭ ತಗೋತಾರೆ. ಮತ್ತು ಜನ್ಮಕುಂಡಲಿ ಆಧಾರಿತವಾಗಿ ನಿಮ್ಮ ಪುರೋಹಿತರಿಗೆ, ನಿಮ್ಮ ಸಹಪಾಠಿಗಳಲ್ಲಿ ಯಾರಾದರೂ ಕೇಳಿಕೊಂಡು ಕನಕ ಪುಷ್ಪರಾಜ್ ಎಲ್ಲರೂ ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಓಂ ನಮಃ ಶಿವಾಯ.